ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಬಿಗ್ ಬಾಸ್ ಆಟದಲ್ಲಿ ಯಾವಾಗ ಯಾವ ತಿರುವುಗಳು ಎದುರಾಗ್ತವೆ ಅಂತ ಹೇಳೋಕೆ ಸಾಧ್ಯವಿಲ್ಲ. ಎಷ್ಟೇ ಶ್ರಮ ಹಾಕಿದ್ರೂ ಅಲ್ಲಿ ನಡೆಯೋದು ಪಕ್ಕಾ ಅದೃಷ್ಟದ ಆಟ. ಈ ಕಾರಣಕ್ಕೆ ಗೆದ್ದಾಗ ಖುಷಿ ಪಡಬಾರ್ದು, ಸೋತಾಗ ಕುಗ್ಗಬಾರ್ದು. ಬಿಗ್ ಬಾಸ್ ಮನೆಯಲ್ಲಿ ಕರ್ಮ ಬೇಗ ಕೆಲಸ ಮಾಡುತ್ತದೆ ಎಂಬುದನ್ನ ಸ್ಪರ್ಧಿಗಳು ಅರ್ಥ ಮಾಡಿಕೊಳ್ಬೇಕು. ಇದಕ್ಕೆ ತಾಜಾ ಉದಾಹರಣೆ ಸಿಕ್ಕಿದೆ. ಹೌದು, ಬಿಗ್ ಬಾಸ್ ನಲ್ಲಿ ಈ ವಾರ ಸಂಪೂರ್ಣ ವೈಯಕ್ತಿಕ ಟಾಸ್ಕ್ ಗಳನ್ನ ನೀಡಲಾಗಿತ್ತು. ಅದರಲ್ಲಿ ಒಟ್ಟು 6 ಟಾಸ್ಕ್ ಗಳನ್ನ ನೀಡಲಾಗಿತ್ತು. ಕೆಲವು ಟಾಸ್ಕ್ ಗಳು ಪೂರ್ಣಗೊಂಡಾಗ ಅಂಕಪಟ್ಟಿ ಎದುರು ಬಂದಿದ್ದ ತ್ರಿವಿಕ್ರಮ್ ಹಾಗೂ ರಜತ್ ಅವರು ತಮಗಿಂತ ಕೆಳಗಿದ್ದವರನ್ನ ಆಡಿಕೊಂಡು ನಕ್ಕಿದ್ರು. ನಾವೇ ಪರವಾಗಿಲ್ಲ ಅಂತ ಒಬ್ಬರಿಗೊಬ್ಬರು ಹೇಳಿಕೊಳ್ಳೋ ಮೂಲಕ ಬೇರೆ ಸ್ಪರ್ಧಿಗಳ ಬಗ್ಗೆ ಹಗುರವಾಗಿ ಮಾತನಾಡಿದ್ರು. ಆ ಅಂಕದ ಹಲಗೆ ನೋಡೋ ಮಗ ಮಂಜು ಅವರು 0 ಅಂಕ ಪಡೆದಿದ್ದಾರೆ. ಗೌತಮಿ ಅವರು ಇನ್ನು ತಮಗಿಂತ ಕೆಳಗಿದ್ದಾರೆ. ಮಂಜೂರನ್ನ ಪಳಗಿಸೋ ಇವರೇ ನಮಗಿಂತ ಕಮ್ಮಿ ಇದ್ದಾರೆ. ನನಗೆ 25 ಅಂಕ ಸಿಕ್ಕಿದೆ ಎಂದು ಬೇಸರ ಇಲ್ಲ, ಮಂಜುಗೆ 0 ಅಂಕ ಸಿಕ್ಕಿದೆ ಎಂದು ನಕ್ಕಿದ್ರು ರಜತ್. ಆದರೆ ಕೊನೆಯ ಆಟ ಬಂದಾಗ ಎಲ್ಲವೂ ಬದಲಾಗಿ ಹೋಗಿತ್ತು. ಕೊನೆಯ ಟಾಸ್ಕ್ ಪೂರ್ಣಗೊಂಡಾಗ ಅಂಕಪಟ್ಟಿಯಲ್ಲಿ ಅತಿ ಕೆಳಕ್ಕೆ ಇದ್ದಿದ್ದು ತ್ರಿವಿಕ್ರಮ್ ಹಾಗೂ ರಜತ್ ಅವರೇ ಆಗಿದ್ರು. ಧನ್ರಾಜ್ 440 ಅಂಕ, ಮೋಕ್ಷಿತಾ 225 ಅಂಕ, ಮಂಜು 125 ಅಂಕ, ಭವ್ಯ 115 ಅಂಕ ಹಾಗೂ ಗೌತಮಿ 110 ಅಂಕ ಪಡೆದುಕೊಂಡಿದ್ರು. ಕೊನೆಯ 2 ಸ್ಥಾನದಲ್ಲಿ ಇದ್ದ ರಜತ್ 50 ಅಂಕ ಹಾಗೂ ತ್ರಿವಿಕ್ರಮ್ 75 ಅಂಕ ಗಳಿಸಲಷ್ಟೇ ಸಾಧ್ಯವಾಯಿತು. ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಭೀತಿ ಶುರುವಾಗಿತ್ತು. ಟಾಸ್ಕ್ ನಲ್ಲಿ ಹೇಗಾದ್ರೂ ಮಾಡಿ ಗೆದ್ದು ಸೇಫ್ ಆಗುವ ಬಗ್ಗೆ ಸ್ಪರ್ಧಿಗಳು ಯೋಚನೆ ಮಾಡಲು ಶುರು ಮಾಡಿದ್ರು. ಅದಕ್ಕೆ ತಕ್ಕಂತೆ ನಿನ್ನೆಯ ಎಪಿಸೋಡ್ ಸಹ ಒಂದು ರೀತಿ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ನಿಂದ ಕೂಡಿತ್ತು ಅಂತಲೇ ಹೇಳಬಹುದು. ಮೋಕ್ಷಿತಾ ಅವರು ಎಲಿಮಿನೇಷನ್ ವಿಚಾರದಲ್ಲಿ ಬೇಸರದಲ್ಲಿದ್ದಾಗ ಮಂಜು ಅವರು ಬಂದು ನೀವು ಹಾಗೂ ಭವ್ಯ ಫಿನಾಲೆವರೆಗೂ ಬರ್ತೀರಿ, ತಲೆ ಕೆಡಿಸಿಕೊಳ್ಬೇಡಿ ಅಂತ ಹೇಳಿ ಸಮಾಧಾನ ಪಡಿಸಿದ್ದು, ನನ್ನನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದೀರಿ, ಈ ರೀತಿ ಮಾಡಿಕೊಳ್ಳುವ ಅಗತ್ಯ ಇರಲಿಲ್ಲ ಭವ್ಯ ಎಂದು ತ್ರಿವಿಕ್ರಮ್ ಅವರು ಹೇಳಿದ್ದಿರಬಹುದು. ಇನ್ನೊಂದು ಕಡೆ ರಜತ್ ತ್ರಿವಿಕ್ರಮ್ ಅವರು ಮಂಜು ಅವರು ಯಾವುದೇ ಪಾಯಿಂಟ್ಸ್ ಗಳಿಸಿಲ್ಲವೆಂದು ನಕ್ಕಿದ್ದು, ಧನ್ರಾಜ್ ಅವರು ಅಂತಿಮ ಟಾಸ್ಕ್ ಆಗಿ ಎದುರಾಳಿಯಾಗಿ ರಜತ್ ತ್ರಿವಿಕ್ರಮ್ ಮೋಕ್ಷಿತಾ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದಾಗಿರಬಹುದು. ಹೀಗೆ ಸಾಕಷ್ಟು ವಿಚಾರಗಳಿಗೆ ನಿನ್ನೆಯ ಎಪಿಸೋಡ್ ರೋಲರ್ ಕೋಸ್ಟರ್ ಡೇ ಅಂತಲೇ ಹೇಳಬಹುದು. ಈ ಆಟದಲ್ಲಿ ಗೆದ್ದು ಸೇಫ್ ಆಗ್ಬೇಕೆಂದು ಧನ್ರಾಜ್ ಹನುಮಂತು ಬಳಿ ಹೇಳಿಕೊಂಡಿದ್ರು. ಅದರಂತೆ ಟಾಸ್ಕ್ ಗಳನ್ನ ಗೆದ್ದು ಮಿಡ್ ಡೇ ಎಲಿಮಿನೇಷನ್ ನಿಂದ ಧನ್ರಾಜ್ ಬಚಾವಾಗಿದ್ದಾರೆ. ಟಾಸ್ಕ್ ಗಳಲ್ಲಿ ಧನ್ರಾಜ್ ಆಚಾರ್ಯ ಸ್ಟ್ರಾಟಜಿಗಳು ಚೆನ್ನಾಗಿ ಕೆಲಸ ಮಾಡಿವೆ. ಫಜಲ್ ಜೋಡಿಸುವುದರಲ್ಲಿ ದುರ್ಬಲ ಎನಿಸಿಕೊಂಡಿದ್ದ ರಜತ್ ನನ್ನ ಎದುರಾಳಿಯಾಗಿ ಆಯ್ಕೆ ಮಾಡಿದ್ದು, ಗೆಲ್ಲಲು ನೋವನ್ನ ಮರೆತು ತೊಡಗಿಸಿಕೊಳ್ಳುವ ಮೋಕ್ಷಿತಾರನ್ನ ಸಹ ಸ್ಪರ್ಧಿಯಾಗಿ ಆಯ್ಕೆ ಮಾಡಿಕೊಂಡಿದ್ರು. ಮಾಸ್ಟರ್ ಮೈಂಡ್ ಟಫ್ ಕಂಟೆಸ್ಟೆಂಟ್ ಅಂತಲೇ ಬಿಂಬಿಸಿಕೊಂಡ ತ್ರಿವಿಕ್ರಮ್ ಅನ್ನ ಕೊಟ್ಟ ಮಾತು ಉಳಿಸಿಕೊಳ್ಳೋ ಸಲುವಾಗಿ ತನ್ನ ಸಹ ಸ್ಪರ್ಧಿಯಾಗಿ ಆಯ್ಕೆ ಮಾಡಿಕೊಂಡಿದ್ದು, ನಿಜಕ್ಕೂ ಇವರ ಸಹ ಸ್ಪರ್ಧಿಗಳ ಆಯ್ಕೆ ಸಖತ್ ಅಂತಲೇ ಹೇಳಬಹುದು. ಅಲ್ಲದೆ ಛಲಗಾತಿ ಎಂದೇ ಬಿಂಬಿಸಿಕೊಂಡಿರುವ ಭವ್ಯರನ್ನ ಉದ್ದೇಶ ಪೂರ್ವಕವಾಗಿ ದೂರ ಇಡುವ ಧನ್ರಾಜ್ ಅವರ ಲೆಕ್ಕಾಚಾರಗಳು ಫಲ ನೀಡಿದ್ವು. ಇತ್ತ ತ್ರಿವಿಕ್ರಮ್ ಹಾಗೂ ರಜತ್ ಜೊತೆ ಉಳಿದ ಸ್ಪರ್ಧಿಗಳು ಮಧ್ಯವಾರದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಮುಂದುವರೆದಿದ್ದಾರೆ. ತ್ರಿವಿಕ್ರಮ್ ಹಾಗೂ ರಜತ್ ಅವರ ಮಾತುಕತೆ ಮತ್ತು ಅದರಿಂದ ಬಂದ ಫಲಿತಾಂಶವನ್ನ ಅನೇಕರು ಕರ್ಮ ಎಂದಿದ್ದಾರೆ. ಇತ್ತ ತ್ರಿವಿಕ್ರಮ್ ಅವರು ಆಟದಲ್ಲಿ ಅವಕಾಶ ಸಿಗದೆ, ಆಟ ಸಿಕ್ಕಾಗ ಗೆಲ್ಲಲಾಗದೆ ಫ್ರಸ್ಟ್ರೇಟ್ ಆಗಿದ್ದಾರೆ. ಇದರಿಂದ ಅವರ ಬಾಯಲ್ಲಿ ಮಿತಿ ಮೀರಿದ ಶಬ್ದಗಳ ಬಳಕೆಯಾಗ್ತಿದೆ. ಇದನ್ನ ಅನೇಕರು ಟೀಕೆ ಮಾಡಿದ್ದಾರೆ.